ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. 4,000 ರೂಪಾಯಿ ಬಾಕಿ ಕಂತು ಹಣ ಈಗ ಜಮೆ ಆಗೋದಕ್ಕೆ ಒಂದು ಕಡೆಗೆ ಶುರುವಾಗ್ತಾ ಇರುವಂತದ್ದು ವೀಕ್ಷಕರೇ. ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತವರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ. ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭ. ಈ 5 ದಾಖಲೆಗಳು ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಹೌದು, ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳು ಫ್ರೀ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ. ಈ 12 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹೌದು, ಬೆಳಿಗ್ಗೆಯಿಂದಲೇ ಭಾರಿ ಮಳೆ ಆಗುವ ಮುನ್ಸೂಚನೆ. ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅದೇ ತರ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗ ಇನ್ನೊಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಬಸ್ ನಲ್ಲಿ ಪ್ರಯಾಣಿಸೋ ಎಲ್ಲಾ ಮಹಿಳೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್. ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಒಂದು ಘೋಷಣೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮಾಡಿರುವಂತದ್ದು. ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಹೊಸ ಒಂದು ರೂಲ್ಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು SIR ಅರ್ಜಿ ಫಾರಂ ಯಾವ ತರ ತುಂಬಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಾವು ನಿಮಗೆ ಅರ್ಜಿ ಫಾರಂ ಅನ್ನ ನೀವು ಯಾವ ತರ ಕರೆಕ್ಟ್ ಆಗಿ ನೀಟಾಗಿ ತುಂಬಬಹುದು ಅದನ್ನ ನಾವು ನಿಮಗೆ ಅಪ್ಡೇಟ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. SIR ನಿಮ್ಮ ಹತ್ರನೂ ಕೂಡ BL ಅವರು ಕೊಟ್ಟ ಅರ್ಜಿಗಳು ಇರಬಹುದು. ಅದನ್ನ ಯಾವ ತರ ನೀವು ತುಂಬಬಹುದು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಅವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಇವತ್ತು ಸದ್ಯಕ್ಕೆ ಬಂದಿರುವಂತದ್ದು. ಹಾಗೂ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ ಕಮೆಂಟ್ ಬಾಕ್ಸ್ ಮೂಲಕ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. 60,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣವನ್ನ ಹಾಕಲಾಗಿದೆ. ಅಂದ್ರೆ ಒಟ್ಟು 30 ಕಂತು ಹಣವನ್ನ ಎಲ್ಲಾ ಒಂದು ಅಕೌಂಟ್ಗೂ ಕೂಡ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡಲಾಗಿದೆ. ಈಗ 31ನೇ ಕಂತು ಮತ್ತು 32ನೇ ಕಂತು, 33ನೇ ಕಂತು ಇಷ್ಟು ಹಣ ಸರ್ಕಾರ ಇನ್ನು ಕೊಡೋದಿದೆ. ಅಂದ್ರೆ ಒಟ್ಟು 6,000 ರೂಪಾಯಿ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಒಂದು ಕಡೆಗೆ ಮರು ಪರಿಶೀಲನೆ ಮತ್ತು ಮರು ಅರ್ಜಿ ಪ್ರಕ್ರಿಯೆ ಇನ್ನು 1 ವಾರದಲ್ಲಿ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಅರ್ಜಿ ಹಾಕೋದ್ರ ಮೂಲಕ ತಮ್ಮ ಒಂದು ಹಣವನ್ನ ಮತ್ತೆ ಪಡ್ಕೋಬಹುದು. ಅಂದ್ರೆ ನೋಡಿ, ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಈಗ ನೋಡಿ, ನಿಮಗೆ ಹಣ 1 ತಿಂಗಳು 2 ತಿಂಗಳಿಂದ ಬಂದಿಲ್ಲ ಅಂತ ನೀವು ಹೇಳ್ತಿದ್ರಲ್ಲ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ನೀವು ಮತ್ತೊಮ್ಮೆ ಅರ್ಜಿ ಹಾಕ್ತಿರಲ್ಲ, ಅವಾಗ ನಿಮಗೆ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾವುದೇ ಕಾರಣಕ್ಕೂ ಹಣ ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರದಿಂದ ಒಂದು ಹೇಳಿಕೆ ಬಂದಿಲ್ಲ ವೀಕ್ಷಕರೇ. ಪ್ರತಿ ಒಂದು ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕುತ್ತೆ, ಪ್ರತಿ ಗೃಹಲಕ್ಷ್ಮಿಗೂ ಕೂಡ ಹಣ ಬರುತ್ತೆ. ಯಾವುದೇ ಗ್ಯಾರಂಟಿಗಳು ನಿಲ್ಸಲ್ಲ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವರು ಅನರ್ಹರು ಇದ್ದಾರಲ್ಲ, ಅವರನ್ನ ಯೋಜನೆಯಿಂದ ತೆಗೆದು ಹಾಕಲೇ ಈ ಒಂದು ಮರು ಪರಿಶೀಲನೆ ಮಾಡಲಾಗ್ತಾ ಇದೆ. ಈಗಾಗಲೇ ಹತ್ತತ್ರ 3,89,000 ಅನರ್ಹರು ಗೃಹಲಕ್ಷ್ಮಿಯಲ್ಲಿ ಇರೋದು ಪತ್ತೆ ಮಾಡಲಾಗಿದ್ದು ಅವರನ್ನ ತೆಗೆದು ಕೂಡ ಹಾಕಲಾಗಿದೆ. ತೆರಿಗೆ ಪಾವತಿದಾರರು, ಮೃತಪಟ್ಟವರು GST ರಿಟರ್ನ್ಸ್ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ಪಡ್ಕೊಂಡಿದ್ರು. ಇನ್ನು ಕೆಲವರು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣವನ್ನ ಪಡ್ಕೋತಾ ಇದ್ದಾರೆ. ಇನ್ನು ಒಬ್ಬರ ಹೆಸರಲ್ಲಿ 2-3 ಖಾತೆಗಳಿಗೆ ಹಣ ಹೋಗಿದೆ. ಇನ್ನು ಯಾರದ್ದೋ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಯಾರೋ ಹಣವನ್ನ ಪಡ್ಕೋತಾ ಇರೋದು ಕೂಡ ಸರ್ಕಾರದ ಗಮನಕ್ಕೆ ಬಂದಿರುವಂತದ್ದು ವೀಕ್ಷಕರೇ. ಸೊ ಈಗ ಇದನ್ನ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. KYC ಪ್ರಕ್ರಿಯೆ ಮಾಡಲಾಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ. ಹೀಗಾಗಿ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ನೀವು ಕೊಟ್ಟ ಮೊಬೈಲ್ ನಂಬರು ಅದು ಕೂಡ ನಿಮ್ಮ ಹತ್ರ ರೆಡಿ ಇರಬೇಕು. ಅದಕ್ಕೆ OTP ಕೂಡ ಬರೋ ಚಾನ್ಸ್ ಇದೆ. ಅಥವಾ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆಗೆ OTP ಕೂಡ ಬರುತ್ತೆ. ನಂತರ ನೀವು ಬಯೋಮೆಟ್ರಿಕ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ KYC ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಎರಡನೇದಾಗಿ ಅಲ್ಲಿ ನಿಮ್ಮ ಒಂದು ವೋಟರ್ ಕಾರ್ಡ್ ಕೂಡ ನಂಬರ್ ಅನ್ನ ಕೇಳೋ ಚಾನ್ಸ್ ಇದೆ. ಅಂದ್ರೆ ನೀವು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅದನ್ನು ಕೂಡ ಇಲ್ಲಿ ಕೇಳಬಹುದು. ಮತ್ತೆ ಇಂಪಾರ್ಟೆಂಟ್ ಆಗಿ ನಿಮ್ದು ವೋಟರ್ ಕಾರ್ಡ್ ಇದ್ರೂ ಕೂಡ ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಆಕ್ಟಿವ್ ಇರಬೇಕು, ಇಲ್ಲ ಅಂದ್ರೆ ನಿಮಗೆ ಹಣ ಬರಲ್ಲ. ಇನ್ನು ಮೂರನೇದಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಂಬರ್, ಅಂದ್ರೆ ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ಕೂಡ ಅಲ್ಲಿ ಕೇಳ್ತಾರೆ. ಆಧಾರ್ ಕಾರ್ಡ್ ನಂಬರ್ ಜೊತೆಗೆ DBT ಲಿಂಕ್ ಆಗಿರಬೇಕು. ಮತ್ತೆ ಅದು ನೋಡಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ಅಂದ್ರೆ ಆಧಾರ್ ಸೀಡಿಂಗ್ ಅಂದ್ರೆ ಏನು, NPCI ಮ್ಯಾಪಿಂಗ್ ಮತ್ತೆ ಆಧಾರ್ ಸೀಡಿಂಗು ಬ್ಯಾಂಕ್ ಅಕೌಂಟ್ಗೆ ಆಕ್ಟಿವ್ ಇರಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ಇನ್ಆಕ್ಟಿವ್ ಇದ್ರೆ ಅಲ್ಲಿ ಕೂಡ ನಿಮಗೆ ಹಣ ಬರೋದು ತಡವಾಗುತ್ತೆ. ಇನ್ನು ಮುಖ್ಯವಾಗಿ ನಿಮ್ದು ಒಂದು ಭಾವಚಿತ್ರದ ಫೋಟೋ ಕೂಡ ಈ ಬಾರಿ ಕೇಳೋ ಚಾನ್ಸ್ ಇದೆ. ಸೊ ಅದನ್ನ ರೆಡಿ ಇಟ್ಕೊಳ್ಳಿ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಇನ್ನು 1 ವಾರದಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ. ಸದ್ಯಕ್ಕೆ ಯಾರು ಕೂಡ ಸದ್ಯಕ್ಕೆ ಹೋಗಬೇಡಿ. ಅರ್ಜಿ ಪ್ರಕ್ರಿಯೆ ಸರ್ಕಾರದಿಂದ ಅಧಿಕೃತವಾಗಿ ಪ್ರಾರಂಭವಾದಾಗ ಹೋಗಿ. ಇನ್ನು ಬಾಕಿ ಕಂತು ಹಣ ಕೂಡ ಸದ್ಯಕ್ಕೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಒಟ್ಟು 4,000 ರೂಪಾಯಿ 2 ಬಾರಿ ಗೃಹಲಕ್ಷ್ಮಿಯರಿಗೆ ಈ ಜುಲೈ ತಿಂಗಳಲ್ಲಿ ಜಮೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು ವೀಕ್ಷಕರೇ. ಈಗ ಕರ್ನಾಟಕದ 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ, AY ಕಾರ್ಡ್ ಇದ್ರೆ, ಅಂದ್ರೆ ಅಂತ್ಯೋದಯ ಪಡಿತರ ಚೀಟಿ ನಿಮ್ಮ ಹತ್ರ ಇದ್ರೆ ನಿಮಗೆ ಸೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೋಡಿ, 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಈ ಎಲ್ಲಾ ಆಹಾರ ಸಾಮಗ್ರಿಗಳನ್ನ, ಅಂದ್ರೆ ಪೌಷ್ಟಿಕಾಂಶವುಳ್ಳ
ಆಹಾರ ಕಿಟ್ ಅನ್ನ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಹೌದು, ಕೊನೆಗೂ ಸರ್ಕಾರದ ಮಟ್ಟದಿಂದ ಒಂದು ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಇಂದಿರಾ ಕಿಟ್ ಶೀಘ್ರದಲ್ಲೇ ವಿತರಣೆ ಮಾಡಲಾಗುತ್ತೆ. ಟೆಂಡರ್ ಪ್ರಕ್ರಿಯೆ ಕೊನೆ ಹಂತದಲ್ಲಿದೆ. ಆದಷ್ಟು ಬೇಗ ಎಲ್ಲಾ ಜನರಿಗೆ ಅಂದ್ರೆ BPL ಮತ್ತು AY ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತೀವಿ. ಅಂದ್ರೆ ಅಕ್ಕಿ ಜೊತೆಗೆ ಹೆಚ್ಚುವರಿ 5 kg ಬದಲಾಗಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರದಿಂದ ಮತ್ತೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡಿ, ಕಳೆದ 8 ತಿಂಗಳ ಹಿಂದೆ ಯೋಜನೆ ಘೋಷಣೆ ಆಗಿತ್ತು, ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ವಿರೋಧ ಪಕ್ಷದವರು ಟೀಕೆಯನ್ನ ಮಾಡಿದ್ರು. ಅದಕ್ಕೆ ಉತ್ತರವಾಗಿ ಈಗ ಆಹಾರ ಇಲಾಖೆಯಿಂದ ಆಹಾರ ಸಚಿವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಈಗ ಮುಂದಿನ ದಿನಗಳಲ್ಲಿ ಅಥವಾ ಈಗ ನೋಡಿ ಆಗಸ್ಟ್ ತಿಂಗಳಲ್ಲಿ ವಿತರಣೆ ಮಾಡಬಹುದು ಅಥವಾ ಮುಂದಿನ ತಿಂಗಳು ವಿತರಣೆ ಮಾಡೋ ಚಾನ್ಸ್ ಇದೆ. ಸೊ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ 5 kg ಇಂದಿರಾ ಕಿಟ್ಟು, ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಹೇಳ್ತೀವಿ. ಅದೇ ಪ್ರಕಾರ ಇಲ್ಲಿ ನೋಡಿ 2.5 kg ಇದೆ, 5 kg ಇದೆ, 7.5 kg ಇದೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇದ್ರೆ ಅವರಿಗೆ 2.5 kg ತೂಕದ್ದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ ಅರ್ಧ ಲೀಟರ್ ಅಡುಗೆ ಎಣ್ಣೆ, ಅರ್ಧ kg ಉಪ್ಪು, ಅರ್ಧ kg ಸಕ್ಕರೆ, ಅರ್ಧ kg ತೊಗರಿಬೇಳೆ, ಅರ್ಧ kg ಹೆಸರು ಕಾಳಿನ ಬದಲಾಗಿ ಒಂದು 250 ಗ್ರಾಮ್ ತೊಗರಿ ಬೇಳೆನ ಹೆಚ್ಚುವರಿ ಕೊಡ್ತಾರಂತೆ. ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ 1 kg ಹಾಗೆ 5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ತೂಕದ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಹೇಳ್ಬಹುದು. ಅದೇ ಪ್ರಕಾರ ಒಟ್ಟು ಇಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡುವಂತೆ ಹೇಳಲಾಗಿದೆ. ಇತ್ತ ಕರ್ನಾಟಕ ಸರ್ಕಾರದಿಂದ ಬರುವ ತಿಂಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅಕ್ಕಿ ಬದಲಾಗಿ ಅಂದ್ರೆ ಅಕ್ಕಿ ವಿತರಣೆ ಸರ್ಕಾರದಿಂದ ಬಂದಾಗುತ್ತೆ. ಅಕ್ಕಿ ಬದಲಾಗಿ ಈ ಎಲ್ಲಾ ಪೌಷ್ಟಿಕಾಂಶವುಳ್ಳ ಒಂದು ಕಿಟ್ ಅನ್ನ ಕೊಡೋದಕ್ಕೆ ಸರ್ಕಾರದಿಂದ ಒಂದು ತೀರ್ಮಾನ ಮಾಡಲಾಗಿದೆ. ಇನ್ನು ಅದೇ ಪ್ರಕಾರ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಎಲ್ಲಾ ಒಂದು ಮಹಿಳೆ ಫಲಾನುಭವಿಗಳಿಗೆ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದ್ದು, ಅದು ಕೂಡ ಈಗ ಕೊನೆ ಹಂತದಲ್ಲಿ ಬಂದಿದೆ. ಈಗ ನೋಡಿ ಯಾವ ತರ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಇನ್ನು 1 ವಾರದಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಅದೇ ಪ್ರಕಾರ ಶಕ್ತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಅನ್ನ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇದಕ್ಕೋಸ್ಕರ ಮಹಿಳೆಯರು ಏನ್ ಮಾಡಬೇಕು ಅಂದ್ರೆ ನಿಮ್ಮ ವೋಟರ್ ಕಾರ್ಡು, ನಿಮ್ದು ಆಧಾರ್ ಕಾರ್ಡು, ನಿಮ್ದು ಭಾವಚಿತ್ರದ ಫೋಟೋ ಮತ್ತೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಇಷ್ಟು ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ಈ ಒಂದು ಅರ್ಜಿ ನೀವು ಹಾಕಿದ ಬಳಿಕ ನಿಮಗೆ ಒಂದು ಕಾರ್ಡ್ ಕೂಡ ಕೊಡ್ತಾರೆ ಸರ್ಕಾರದಿಂದ. ಅಂದ್ರೆ ಒಂದು ಸ್ಪೆಷಲ್ ಸ್ಮಾರ್ಟ್ ಕಾರ್ಡ್ ಅಂತಾನೆ ಹೇಳ್ಬಹುದು. ಅದರಲ್ಲಿ ನೀವು ಯಾವುದೇ ರೀತಿ ಹಣ ಕೊಡೋದು ಬೇಕಾಗಿರಲ್ಲ ಸದ್ಯಕ್ಕೆ. ಯಾಕಂದ್ರೆ ಇದು ಮಹಿಳೆಯರಿಗೆ ಫ್ರೀ ಇರೋದ್ರಿಂದ ಪುರುಷರಿಗೆ ರೀಚಾರ್ಜಬಲ್ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಅಂದ್ರೆ ಅವರು ಅದಕ್ಕೆ ರೀಚಾರ್ಜ್ ಮಾಡಿಸಿ ಪ್ರಯಾಣ ಮಾಡಬಹುದು ಅಂತ. ಅಂದ್ರೆ ಮೆಟ್ರೋ ಕಾರ್ಡ್ ತರ ಇದು ವರ್ಕ್ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಆಧಾರ್ ಕಾರ್ಡ್ಗೆ ಸಂಪೂರ್ಣ ಬ್ರೇಕ್ ಹಾಕಲು ಶಕ್ತಿ ಸ್ಮಾರ್ಟ್ ಕಾರ್ಡ್, ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಮಹಿಳೆಯರಿಗೆ ಕೊಡ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತೊಮ್ಮೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಒಂದು ರೂಪರೇಷೆಗಳು ಅಂತಿಮ ಹಂತಕ್ಕೆ ಬಂದಿದ್ದು, ಆದಷ್ಟು ಬೇಗನೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡಬಹುದು. ಮುಂದಿನ ಬರೋ ದಿನ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಲ್ಲ, ಅರ್ಜಿ ಹಾಕಿದ ಬಳಿಕ ಎಲ್ಲ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಇದಕ್ಕೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಜೊತೆಗೆ ಈ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂದ್ರೆ ಮೊದಲಿಗೆ ಕರಾವಳಿ ಭಾಗದಲ್ಲಿ ಅಂದ್ರೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಈ ಭಾಗದಲ್ಲಿ ಹೆಚ್ಚು ಒಂದು ಮಳೆ ಆಗಲಿದೆ ಅಂತ ರೆಡ್ ಅಲರ್ಟ್ ಕೂಡ ಕೊಡಲಾಗಿತ್ತು. ನಂತರ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಗುಡುಗು ಮಿಂಚು ಸಮೇತ ಗಾಳಿ ಸಮೇತ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರಬೇಕು. ಮಳೆ ಬೀಳುವಾಗ ಅನಾವಶ್ಯಕವಾಗಿ ಹೊರಗಡೆ ಹೋಗಬೇಡಿ ಮತ್ತು ಮರದ ಕೆಳಗಡೆ ನಿಲ್ಲಬೇಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಸಮುದ್ರದಲ್ಲೂ ಕೂಡ ಅಲೆಗಳ ಮಟ್ಟ ದೊಡ್ಡ ಮಟ್ಟದಲ್ಲಿ ಬರೋದ್ರಿಂದ ಮೀನುಗಾರರಿಗೂ ಕೂಡ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಅದೇ ಪ್ರಕಾರ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ, ಮಂಡ್ಯ ಮತ್ತು ಈ ಒಂದು ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗದಲ್ಲಿ ಸಂಜೆ ಹೊತ್ತಿಗೆ ಮೋಡ ಕವಿದ ವಾತಾವರಣ ಮತ್ತು ಚಳಿ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಮತ್ತು ಸಾಧಾರಣ ಮಳೆ ಬೀಳಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಈಗಾಗಲೇ SIR ಶುರುವಾಗಿದೆ. ಇದರ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು, ಕಡ್ಡಾಯವಾಗಿ ಹೆಸರು ಕೂಡ ಯಾವುದೇ ಕಾರಣಕ್ಕೂ ತಪ್ಪದಂತೆ ಇದನ್ನ ಫಿಲ್ ಮಾಡಬೇಕಂತೆ. ಸ್ವಲ್ಪನೂ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಮ ಮತಪಟ್ಟಿಯಲ್ಲಿ ಹೆಸರು ಡಿಲೀಟ್ ಆಗೋ ಚಾನ್ಸ್ ಇದೆ. ಮತಪಟ್ಟಿಯಿಂದ ನಿಮ್ಮ ಹೆಸರು ಹೋತಂದ್ರೆ ನಿಮಗೆ ಯಾವುದೇ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಂಚ ಗ್ಯಾರಂಟಿ ಯೋಜನೆ ಲಾಭನೂ ಸಿಗಲ್ಲ, ಸೈಟು ಸರ್ಕಾರದಿಂದ ಸಿಗೋ ಮನೆ ಯೋಜನೆ ಯಾವುದು ಯೋಜನೆ ಸಿಗಲ್ಲ. ಬೇರೆ ರಾಜ್ಯಗಳಲ್ಲಿ ಈ ತರ ಆಗಿದೆ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ತರ ಆಗುತ್ತೆ. ಸೊ ಯಾರು ಕೂಡ ಈ ಒಂದು BL ಅವರು ಕೊಟ್ಟ ಅರ್ಜಿಗಳನ್ನ ತಪ್ಪಾಗಿ ತುಂಬಬೇಡಿ. ನಿಮಗೆ ಯಾವ ತರ ಮನಸ್ಸು ಬರುತ್ತೆ ಆ ತರ ತುಂಬಬೇಡಿ.
ಕರೆಕ್ಟ್ ಆಗಿ ನೀಟಾಗಿ ತುಂಬಿ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ನಾವು ಕೂಡ ನಿಮಗೆ ಈ ಒಂದು ಅರ್ಜಿಗಳನ್ನು ಯಾವ ತರ ನೀವು ತುಂಬಬೇಕು ನೋಡಿ. ಮೊದಲಿಗೆ ನಾವು ನಿಮಗೆ ಅರ್ಜಿ ಫಾರ್ಮ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಫಸ್ಟ್ ಸೆಕ್ಷನ್ ನಿಮ್ದು ಅಲ್ಲಿ ಫೋಟೋ ಇರುತ್ತೆ, ಅಂದ್ರೆ ಹಳೆ ಫೋಟೋ ಇರುತ್ತೆ, ನಿಮ್ದು ಅಡ್ರೆಸ್ ಇರುತ್ತೆ ಮನೆದು, ಮತ್ತೆ ನಿಮ್ದು ಹೊಸ ಫೋಟೋ ಹಾಕೋದಕ್ಕೆ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಿಮ್ದು ಒಂದು ಹೊಸ ಫೋಟೋ ನೀವು ಅಂಟಿಸಬೇಕು. ಇನ್ನು ಸೆಕ್ಷನ್ 1 ಸೆಕ್ಷನ್ 2 ಅಂತ 2 ಕಾಲಮ್ ಇದೆ, ಬೇಕಾದ್ರೆ ನೋಡಬಹುದು ನೀವು. ಈಗ ನಿಮ್ದು ಮತಪಟ್ಟಿಯಲ್ಲಿ ಅಂದ್ರೆ 2002ರಲ್ಲಿ ನೀವೇನಾದ್ರೂ ಮತದಾನ ಮಾಡಿದ್ರೆ ಅಂದ್ರೆ ನಿಮ್ಮ ಹೆಸರು ಸೆಕ್ಷನ್ 1 ನಲ್ಲಿ ನೀವು ಬರೀಬೇಕು. ನಂತರ ಸೆಕ್ಷನ್ 2 ಖಾಲಿ ಬಿಡಬೇಕು ನೀವು. ಮತ್ತೆ ಸೆಕ್ಷನ್ 3ರಲ್ಲಿ ನಿಮ್ಮ ಡೀಟೇಲ್ಸ್ ಅಂದ್ರೆ ಯಾರದ್ದು ಫೋಟೋ ಮೇಲ್ಗಡೆ ಇರುತ್ತಲ್ಲ ಅವರ ಒಂದು ಇನ್ಫಾರ್ಮೇಶನ್, ಅಂದ್ರೆ ಅವರದ ಒಂದು ಜನ್ಮ ದಿನಾಂಕ, ಅವರದ್ದು ಆಧಾರ್ ಕಾರ್ಡ್ ನಂಬರು, ಅವರದ್ದು ಮೊಬೈಲ್ ಸಂಖ್ಯೆ, ಅವರ ತಂದೆಯ ಒಂದು ಹೆಸರು, ಮತ್ತೆ ಅವರದ್ದು ವೋಟರ್ ಕಾರ್ಡ್ ನಂಬರು, ಅದೇ ಪ್ರಕಾರ ತಾಯಿ ಹೆಸರು, ಅವರ ವೋಟರ್ ಕಾರ್ಡ್ ನಂಬರು, ಸಂಗಾತಿ ಹೆಸರು ಅಂದ್ರೆ ಆ ಹೆಂಡತಿ ಗಂಡನ ಹೆಸರು ಮತ್ತು ಅವರ ಒಂದು ವೋಟರ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ 2002ರಲ್ಲಿ ಮತಪಟ್ಟಿಲಿದ್ರೆ ಸೆಕ್ಷನ್ 1 ಮತ್ತು ಸೆಕ್ಷನ್ 3 ಅಲ್ಲಿ ನಿಮ್ಮ ಡೀಟೇಲ್ಸ್ ನೀವು ತುಂಬಬೇಕು. ಒಂದು ವೇಳೆ 2002ರಲ್ಲಿ ನೀವೇನಾದ್ರೂ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ, ನೀವು ಮತ ಹಾಕಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಸೆಕ್ಷನ್ 2ರಲ್ಲಿ ನಿಮ್ಮ ತಂದೆ ಅಥವಾ ಅಜ್ಜ ಅವರ ಹೆಸರನ್ನ ಹಾಕ್ಬಿಟ್ಟು ಮ್ಯಾಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಸೆಕ್ಷನ್ 2ದಲ್ಲಿ ನಿಮ್ಮ ತಂದೆ ಹೆಸರು, ಅವರ ಒಂದು ವೋಟರ್ ಕಾರ್ಡ್ ನಂಬರು ಅಥವಾ ತಾಯಿ ಹೆಸರು ವೋಟರ್ ಕಾರ್ಡ್ ನಂಬರು. ಉದಾಹರಣೆಗೆ ನೀವು ನಿಮ್ಮ ತಂದೆ ಹೆಸರು ಹಾಕಿದ್ರೆ ನಿಮ್ಮ ತಂದೆ ರಿಲೇಟಿವ್ಸ್ ನೇಮ್ 3ನೇದ್ದು ಅಲ್ಲಿ ನಿಮ್ಮ ಅಜ್ಜನ ಹೆಸರನ್ನು ನೀವು ಹಾಕಬಹುದು. ಮತ್ತೆ ರಿಲೇಶನ್ಶಿಪ್ ಅವರಿಗೆ ಏನಾಗ್ತಾರೆ ಅದನ್ನ ಹಾಕಬೇಕು. ಮತ್ತೆ ಡಿಸ್ಟ್ರಿಕ್ಟ್ ಸ್ಟೇಟ್ ಹಾಕಿ, ಮತ್ತೆ ಎಸಿ ನೇಮು, ಎಸಿ ನಂಬರು, ಪಾರ್ಟ್ ನಂಬರು, SR ನಂಬರು ಅದೆಲ್ಲ ಕೂಡ ನಿಮಗೆ BL ಅವರು ಕೇಳಿದ್ರೆ ಅವರು ನಿಮಗೆ ಲಿಸ್ಟ್ ಅಲ್ಲಿ ತೆಗೆದ್ಬಿಟ್ಟು ಕೊಡ್ತಾರೆ. 2002ರ ಮತಪಟ್ಟಿಯಲ್ಲಿ ಅದೆಲ್ಲ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ನಂತರ ಕೆಳಗಡೆ ನಿಮ್ದು ಇನ್ಫಾರ್ಮೇಶನ್ ಅಂದ್ರೆ ಅದೇ ಸೇಮ್ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಗಾರ್ಡಿಯನ್ಸ್ ನೇಮು, ಅವರ ಒಂದು ವೋಟರ್ ಕಾರ್ಡ್ ನಂಬರ್ ಇದ್ರೆ ಹಾಕ್ಬಹುದು, ಇಲ್ಲ ಬಿಡಬಹುದು, ಮತ್ತೆ ಮದರ್ಸ್ ನೇಮು, ಈ ತರ ನೀವೆಲ್ಲ ಫಿಲ್ ಮಾಡಿ ನೀವು ಕೂಡ ಸಹಿ ಮಾಡಿ ನಂತರ ನಿಮ್ಮ ಒಂದು BL ಅವರ ಸಹಿ ತಗೊಂಡು ಒಂದು ನೀವು ಇಟ್ಕೊಳ್ಳಿ. ಒಂದು ಅರ್ಜಿ ಫಾರಮ್ ಅವರಿಗೆ ಕೊಡಬೇಕು. 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಅದನ್ನ ನೀವು ಚೆಕ್ ಮಾಡಬೇಕು.